ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೈಸ್ ದಿ ಲಾರ್ಡ್. ಕರ್ತನ ಸನ್ನಿಧಾನದಲ್ಲಿ ಬೆಳಗಿನ ಜಾವದಲ್ಲಿ ಕೂಡ ಕರ್ತನ ಸಾನ್ನಿಧ್ಯದಲ್ಲಿ ಆತನ ಕೃಪೆಯಿಂದ ಸೇರಿ ಬರುವುದಕ್ಕೆ ಕರ್ತನು ಕೊಟ್ಟಂತಹ ಮಹಾಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಕರ್ತನ ಸನ್ನಿಧಾನದಲ್ಲಿ ನನ್ನ ಸ್ವರ ಎಲ್ರಿಗೂ ಕೇಳಿಸ್ತಾ ಇದೆ. ಥ್ಯಾಂಕ್ ಯು ಜೀಸಸ್. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಸಮಯದಲ್ಲಿ ಇವತ್ತಿನ ದಿವಸವೂ ಕೂಡ ನಾವು ದೇವರನ್ನ ಆರಾಧನೆ ಮಾಡಿದ್ದೇವೆ. ಹೌದು, ನಮ್ಮ ದೇವರು ಬಿಡುಗಡೆ ನಾಯಕನಾಗಿದ್ದಾನೆ. ಆಮೆನ್ ಜೀಸಸ್. ಅದಕ್ಕೋಸ್ಕರವಾಗಿ ಆತನ ಬಿಡುಗಡೆ ನಮಗೆ ಕೊಡುವುದಕ್ಕೋಸ್ಕರವಾಗಿಯೇ ಬಿಡುಗಡೆ ಎಂದ ಕೂಡಲೇ ಕೊರತೆ ಅಥವಾ ಇಕ್ಕಟ್ಟು ಅಥವಾ ದೆವ್ವಪೀಡನೆ ಇಷ್ಟು ಮಾತ್ರ ಬಿಡುಗಡೆ ಅಲ್ಲ. ಕರ್ತನು ನಮಗೆ ಬಿಡುಗಡೆ ಕೊಡು. ಈ ಲೋಕದ ಎಲ್ಲಾ ಶೋಧನೆಗಳು ನಮಗೆ ಒದಗಲ್ಪಟ್ಟಾಗ, ನಾವು ಶೋಧನೆಯಿಂದ ಹಾದು ಹೋಗುವಾಗ ಅದನ್ನ ಜಯಿಸಿ ನಿಲ್ಲೋದು ನಮಗೊಂದು ಬಿಡುಗಡೆಯಾಗಿದೆ. ಹಲ್ಲೆಲೂಯ. ನಮ್ಮ ಶರೀರಕ್ಕೆ ರಕ್ಷಣೆ ಸಿಕ್ಕಿದೆ, ಆದ್ರೆ ಆತ್ಮಕ್ಕೆ ರಕ್ಷಣೆ ಇನ್ನೂ ಸಿಕ್ಕಿಲ್ಲ. ಆ ಆತ್ಮ ರಕ್ಷಣೆಯನ್ನ ಹೊಂದುವ ತನಕ ನಾವು ದೇವರಲ್ಲಿ ದೃಢವಾಗಿ ನಿಲ್ಲುವುದು ದೇವರ ಒಂದು ರಕ್ಷಣೆಯ ತಾತ್ಪರ್ಯ ಆಗಿದೆ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ ನಾವು ನಿನ್ನೆ ದಿವಸ ನಾವು ವಾಕ್ಯವನ್ನ ಧ್ಯಾನ ಮಾಡ್ಲಿಕ್ಕೆ ಹೋಗಿದ್ವಿ. ಇದು ಈ ಕಡೆಯ ಕಾಲದಲ್ಲಿ ನಾವು ಪ್ರಾಮುಖ್ಯವಾಗಿ ಧ್ಯಾನ ಮಾಡಲಿಕ್ಕೆ ಹೋಗುತ್ತಿರುವಂತ ವಾಕ್ಯ ಆಗಿದೆ. ಯಾಕೆಂತಂದ್ರೆ ಈ ದಿನಮಾನದಲ್ಲಿ ಎಲ್ಲ ಒಂದು ಇಂಟರ್ನೆಟ್ ಯುಗ ಇದಾಗಿದೆ, AI ಯುಗ ಇದಾಗಿದೆ. ನಾವು ಯಾವುದನ್ನು ಕೂಡ ನಂಬದೇ ಇರುವಂತ ಪರಿಸ್ಥಿತಿಗೆ ಎದುರಾಗಿದ್ದೇವೆ. ಯಾವುದನ್ನು ಕೂಡ ಇದು ಮನುಷ್ಯನ ಅಥವಾ ಸಾಫ್ಟ್ವೇರ್ ಮುಖಾಂತರವಾಗಿ ಮಾಡಿದಂತ ಒಂದು ಕ್ರಿಯೇಷನ್ ಅನ್ನೋದನ್ನ ಕಂಡು ಹಿಡಿಯದ ರೀತಿಯಲ್ಲಿ. ಯಾಕಂತಂದ್ರೆ ಅನೇಕ ಬಾರಿ ಸೇವಕರಾಗ್ಲಿ ಅಥವಾ ಯಾರೇ ಆಗ್ಲಿ ಸರಾಸರಿ ಪಾಸ್ಟರ್ ಹೇಳ್ತಾರೆ, ನೋಡು ಈ ಮಗು ಹಿಂಗ ಆಡ್ತಿದೆ, ಮಗು ಡ್ಯಾನ್ಸ್ ಮಾಡ್ತಾ ಇದೆ, ಅಥವಾ ಈ ಪ್ರಾಣಿ ಈ ರೀತಿಯಲ್ಲಿ ಆಡ್ತಾ ಇದೆ, ಅಥವಾ ನೋಡು ಒಂದು ಸಿಂಹ ಬಂದು ಒಂದು ಮನುಷ್ಯನನ್ನ ತಿಂದ್ಕೊಂಡು ಹಿಡ್ಕೊಂಡು ಬೇಟೆ ಮಾಡಿ ಹೋಗ್ತಾ ಇದೆ ಅನ್ನೋ ರೀತಿಯ ವಿಡಿಯೋಗಳನ್ನ ತೋರಿಸಿ, ನೋಡು ಈ ರೀತಿಯಲ್ಲಿ ನಡೀತಾ ಇದೆ ಅಂತ ಅನ್ಕೊಂಡು ಹೇಳುವಾಗ ನಾವು ಹೇಳ್ತಾ ಇದ್ವಿ ಅವರಿಗೆ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದು ಅಂತ ಅನ್ಕೊಂಡು ಹೇಳ್ತಾ ಇದ್ವಿ. ಇವತ್ತಿನ ದಿನಮಾನದಲ್ಲಿ ನಾವು ಯಾವುದನ್ನು ನಂಬುವುದು ಕಷ್ಟ ಆಗಿದೆ. ಆದರೆ ದೇವರ ವಾಕ್ಯ, ದೇವರ ಜ್ಞಾನ ನಮ್ಮನ್ನ ಯಾವುದನ್ನು ನಂಬಬೇಕು, ಯಾವುದನ್ನು ನಂಬಬಾರದು, ಯಾವುದು ಸರಿ, ಯಾವುದು ತಪ್ಪು, ಯಾವುದು ಸತ್ಯ, ಯಾವುದು ಸುಳ್ಳು ಅನ್ನೋದನ್ನ ಅರಿಯುವುದಕ್ಕೆ ದೇವರು ಸತ್ಯವೇದದಲ್ಲಿ ನಮಗೆ ಅನೇಕ ಪುರಾವೆಯನ್ನು ಕೊಟ್ಟಿದ್ದಾನೆ. ನಾವು ಸೈತಾನನ ಇಷ್ಟೊಂದು ಪ್ರಬಲವಾಗಿ ಆತನ ಕುಖ್ಯಾತ ಜ್ಞಾನದಿಂದ ಈ ಲೋಕವನ್ನು ಆಳಬೇಕಾದ್ರೆ ದೇವರ ಜ್ಞಾನದಿಂದ ನಾವು ಈ ಲೋಕದಲ್ಲಿ ನಾವು ಜೀವಿಸಬೇಕಾಗಿದೆ. ಹಲ್ಲೆಲೂಯಾ. ಆತನಿಗೆ ಲೋಕದಲ್ಲಿರುವವರ ಮೇಲೆ ಕಣ್ಣಿಲ್ಲ. ಈ ದೇವರ ಸಭೆಯ ಒಳಗಡೆ ಇರುವಂತ ವಿಶ್ವಾಸಿಗಳ ಮೇಲೆ, ಸಭೆ ಹಿರಿಯರ ಮೇಲೆ, ಯವನಸ್ಥರ ಮೇಲೆ, ಚಿಕ್ಕ ಮಕ್ಕಳ ಮೇಲೆ ಅವನಿಗೆ ಕಣ್ಣಿರೋದು. ಅದಕ್ಕೆ ಅವರನ್ನು ಹೇಗಾದ್ರೂ ಮಾಡಿ ನನ್ನ ಬಿಡಿಸಿ ದೂರ ಮಾಡಬೇಕು, ದೇವ ದೂಷಣೆಯನ್ನು ಅವರು ಮಾಡುವಾಗೆ ಮಾಡಬೇಕು, ಅವರನ್ನು ನರಕಕ್ಕೆ ಕರೆದುಕೊಂಡು ಹೋಗಬೇಕು ಅನ್ನುವಂತ ಒಂದು ಸ್ಟ್ರಾಟಜಿಯಿಂದ, ಒಂದು ತಂತ್ರದಿಂದ ಅದನ್ನು ಕೆಲಸ ಮಾಡ್ತಾನೆ. ಆದ್ರೆ ಅನೇಕ ಬಾರಿ ಇದು ನಮಗೆ ಅರ್ಥ ಆಗೋದಿಲ್ಲ. ನಾವು ಚಿಕ್ಕ ವಿಷಯಗಳಿಗೆ ನಮ್ಮ ಮನಸ್ಸನ್ನ ಕೆಡಿಸಿಕೊಳ್ತೇವೆ, ನಮ್ಮ ದಿನವನ್ನ ಕೆಡಿಸಿಕೊಳ್ತೇವೆ, ನಮ್ಮ ತಿಂಗಳುಗಳು ಕೆಡಿಸಿಕೊಳ್ತೇವೆ, ವರ್ಷಗಳು ನಾವು ಕೆಡಿಸಿಕೊಳ್ತೇವೆ. ಆದ ನಂತರ ನಮ್ಗೆ ಅನಿಸುತ್ತೆ, ಆ ತಿಂಗಳುಗಳು, ಆ ದಿನಗಳು, ಆ ಕ್ಷಣಗಳು, ಆ ಗಂಟೆಗಳು ನಾನು ಎಷ್ಟು ವೇಸ್ಟ್ ಮಾಡಿದೆ, ಇದರಲ್ಲಿ ನಾನು ಎಷ್ಟು ಆತ್ಮಿಕತೆಯಿಂದ ಬೆಳೆಯಬಹುದಿತ್ತು, ಎಷ್ಟು ದೇವರ ಆಶೀರ್ವಾದವನ್ನು ಹೊಂದಬಹುದಿತ್ತು ಅನ್ನೋದನ್ನ ನಾವು ಅರಿಯದೇ ಇದ್ದೇವೆ. ಇವತ್ತಿನ ದಿವಸ ನಾವು ಅದನ್ನ ಅರಿತುಕೊಳ್ಳುವವರಾಗಬೇಕು ಪ್ರಿಯರೇ. ಹಲ್ಲೆಲೂಯಾ. ಕರ್ತನ ವಾಕ್ಯ ಹೇಳ್ತಾರೆ, ರೆವೆಲೇಷನ್ ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 14ನೇ ವಚನ ನಾವು ಅಸ್ತಿವಾರ ವಾಕ್ಯವಾಗಿ ತೆಗೆದುಕೊಂಡ್ವಿ. ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 14ನೇ ವಚನ, ಆದರೂ ಕೆಲವು ವಿಷಯಗಳಲ್ಲಿ ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ಯಾರ ಮೇಲೆ? ಪೆರ್ಗಮ ಸಭೆಯ ಆ ಒಂದು ಸಭೆಯ ಮೇಲೆ ದೇವದೂತನು ಈ ರೀತಿಯಲ್ಲಿ ದೇವರ ಮಾತನ್ನ ಈ ರೀತಿ ಹೇಳ್ತಾನೆ, ನಿನ್ನ ನಂಬಿಕೆ ಒಳ್ಳೆದು, ಚೆನ್ನಾಗಿದೆ, ಆ ದೇವರ ನಂಬಿಕೆಯ ಮುಖಾಂತರ ಮಹತ್ ಕಾರ್ಯಗಳನ್ನು ಮಾಡುವ ಆತನಾಗಿದ್ದಾನೆ. ಆದ್ರೆ ನಂಬಿಕೆ ಒಂದು ಮಾತ್ರ ಇದ್ರೆ ಸಾಲದು. ಆದ್ರೆ ಕೆಲವು ವಿಷಯಗಳಲ್ಲಿ ನಿನಗೆ ನಾನು ತಪ್ಪು ಹೊರಿಸಬೇಕಾಗ್ತದೆ. ಏನದು? ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನುವುದರಲ್ಲಿಯೂ ಜಾರತ್ವ ಮಾಡುವುದರಲ್ಲಿ ಇಸ್ರಾಯೇಲಿನ ಮುಗ್ಗರಿಸಿ ಬೀಳಬೇಕೆಂದು ಬೀಳಾಮನ ಬಾಲಾಕನಿಗೆ ಹೇಳಿದ ದುರ್ಬೋಧನೆಯನ್ನು ಅವಲಂಬಿಸಿರುವವರು ನಿನ್ನಲ್ಲಿದ್ದಾರೆ. ಹಲ್ಲೆಲೂಯ. ಬೀಳಾಮನ ಬೋಧನೆಯ ವಿಚಾರವಾಗಿ ನಾವು ನಿನ್ನೆ ದಿವಸ ನಾವು ಕಲ್ತ್ಕೊಂಡ್ವಿ. ಬೀಳಾಮನ ಏನ್ ಮಾಡ್ದ? ದೇವದೂಷಣೆ, ಇಸ್ರೇಲರು ದೇವದೂಷಕರಾಗಿ ನಿಲ್ಲುವುದಕ್ಕೋಸ್ಕರವಾಗಿ, ಬಾಲಾಕನ ವಿರುದ್ಧವಾಗಿ ಸೋಲುವುದಕ್ಕೋಸ್ಕರವಾಗಿ
ಅವನು ತನ್ನ ಮೋವಾಬ್ ದೇಶದ ಹೆಣ್ಣು ಮಕ್ಕಳನ್ನು ಅವರ ಮುಂದೆ ಬಿಟ್ಟ. ಆವಾಗ ಅವರು ಅನ್ಯ ದೇಶಸ್ಥರ ಅಥವಾ ತನ್ನ ಹೆಂಡತಿ ಇರುವವರು ಇನ್ನೊಬ್ಬರ ಜೊತೆ ಸಂಬಂಧವನ್ನ ಇಟ್ಟುಕೊಂಡು ವ್ಯಭಿಚಾರ ಮಾಡುವಂತೆಯೋ, ಅದೇ ರೀತಿಯಲ್ಲಿ ಅವ್ರ ವಿಗ್ರಹಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನು ಸೇವಿಸುವಂತೆಯೋ ಅದು ಕಾರಣವಾಯಿತು. ಮತ್ತು ಬಾಲಕನ ಈ ಬೀಳಾಮನಲ್ಲಿ ಇನ್ನೊಂದು ಗುಣ ಇತ್ತು. ಅದನ್ನ ಪೇತ್ರನು ಎತ್ತಿ ಹಿಡಿದು ಮಾತಾಡ್ತಾನೆ. 2ನೇ ಪೇತ್ರ 2ನೇ ಅಧ್ಯಾಯ 15ನೇ ವಚನ. 2ನೇ ಪೇತ್ರ 2ನೇ ಅಧ್ಯಾಯ 15ನೇ ವಚನ. ಈ ರೀತಿಯಲ್ಲಿ ವಾಕ್ಯ ಹೇಳ್ತದೆ, ಇವರು ನೀಟಾದ ಮಾರ್ಗವನ್ನು, ಅಂದ್ರೆ ಇಸ್ರೇಲರು ನೀಟಾದ ಮಾರ್ಗವನ್ನು ಬಿಟ್ಟು ಬೇಯೋರನ ಮಗನಾದ ಬೀಳಾಮನ ಮಾರ್ಗವನ್ನು ಹಿಡಿದು ತಪ್ಪಿ ಹೋಗಿದ್ದಾರೆ. ಬೀಳಾಮನ ಮಾರ್ಗದ ಬಗ್ಗೆ ಪೇತ್ರನು ಹೇಳ್ತಾನೆ. ಏನ ಬೀಳಾಮನ ಮಾರ್ಗ? ಈ ಬೀಳಾಮನು ಅಧರ್ಮದಿಂದ ದೊರಕುವ ದ್ರವ್ಯವನ್ನು ಪ್ರೀತಿಸಿದನು. ಹಲ್ಲೆಲೂಯಾ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನಮಾನಗಳಲ್ಲಿ ಹೆಚ್ಚಿನ ಕಡೆ ನಾವು ನೋಡುವಾಗ ಮನುಷ್ಯರು ಅಧರ್ಮದಿಂದ, ಅನ್ಯಾಯದಿಂದ ಅಥವಾ ತಪ್ಪಿ ಕೆಲಸಗಳಿಂದ ಅಥವಾ ಲಂಚದಿಂದ ಈ ರೀತಿಯದರಿಂದ ಹಣ ಮಾಡುವುದನ್ನು ನಾವು ನೋಡ್ತೇವೆ. ಈ ರೀತಿಯ ಸಂಪಾದನೆ ಮಾಡುವುದನ್ನು ನೋಡ್ತೇವೆ. ಈ ರೀತಿಯಲ್ಲಿ ತಮ್ಮ ಒಂದು ಹಣದಲ್ಲಿ, ಅದರಲ್ಲಿ ಅನೇಕರ ಕಣ್ಣೀರು, ಅನೇಕರ ರಕ್ತ ಸುರಿಸಲ್ಪಟ್ಟಿರೋದಾಗಿರ್ಬೋದು, ಅನೇಕರ ಅಸಮಾಧಾನ, ಅನೇಕರ ದುಃಖದ ಹಣವನ್ನ ಹಿಡಿದುಕೊಂಡು ಅವರ ಜೀವಿತವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಯಾವ ಒಂದು ಬೋಧನೆ ಕಾರಣ? ಬೀಳಾಮನು ಅಧರ್ಮದಿಂದ ದೊರಕುವಂತ ದ್ರವ್ಯವನ್ನು, ಅದು ಕೇವಲ ಲೋಕದ ಮನುಷ್ಯರು ಮಾತ್ರವಲ್ಲ, ವಿಶ್ವಾಸಿಗಳ ಮಧ್ಯದಲ್ಲಿ ಕೂಡ ಇದು ನಡೀತಾ ಇದೆ. ಇವತ್ತಿನ ದಿವಸ ವಿಶ್ವಾಸಿಗಳ ಮಧ್ಯದಲ್ಲಿರುವಂತಹ ಈ ಬೀಳಾಮನ ಅಧರ್ಮದಿಂದ ದೊರಕುವ ದ್ರವ್ಯವನ್ನ ಪ್ರೀತಿಸುವಂತ ಬೋಧನೆ ಅದು ಸಭೆಯಿಂದ ಹೊರಗಡೆ ಹೋಗಬೇಕಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಇದು ಹೇಗೆ ಸಾಧ್ಯ ಬ್ರದರ್? ಇದು ಅಷ್ಟು ಸುಲಭ ಇಲ್ಲ. ಯಾಕಂತಂದ್ರೆ ಅದು ಅಷ್ಟು ಬೇರೂರಿ ಕೂತಿದೆ, ಅದು ಅಷ್ಟು ಸುಲಭ. ಯಾಕಂದ್ರೆ ಸಿಸ್ಟಮೇ ಹಂಗ್ ನಡೀತಿದೆ ಅಂತ ಅನ್ಕೊಂಡು ಹೇಳ್ಬೋದು. ಆದ್ರೆ ನಾವು ಪ್ರಾರ್ಥನೆ ಮಾಡುವುದಾದ್ರೆ ದೇವರು ಡಿಫರೆನ್ಸ್ ಅನ್ನ, ದೇವರ ವ್ಯತ್ಯಾಸವನ್ನ, ದೇವರ ಬದಲಾವಣೆಯನ್ನ ತರುವಾತನಾಗಿದ್ದೇನೆ ಪ್ರಿಯರೇ. ಹಲ್ಲೆಲೂಯಾ. ನೋಡ್ರಿ, ನಮ್ಮ ಪ್ರಾರ್ಥನೆ ಒಂದು ಸರ್ಕಾರವನ್ನ ಸ್ಥಾಪಿಸಿ ಒಬ್ಬ ವ್ಯಕ್ತಿಯನ್ನ ಪ್ರಧಾನಿಯೋ, ಸಿಎಂ ಅಥವಾ ರಾಜನಾಗಿಯೋ ಅಥವಾ ಯಾಜಕನಾಗಿಯೋ ಅಭಿಷೇಕಿಸುವಂತ ಶಕ್ತಿ ಇದೆ ಅಂದ ಮೇಲೆ ಈ ಸಿಸ್ಟಮ್ ಅನ್ನ ಬದಲಾಯಿಸುವಂತ ಶಕ್ತಿ ಕೂಡ ನಮ್ಮ ಪ್ರಾರ್ಥನೆಗಿದೆ ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕೋಸ್ಕರವೇ ಕರ್ತನು ಹೇಳಿದೆ, ನೀನು ನಂಬಿಕೆಯಿಂದ ಒಂದು ಬೆಟ್ಟವನ್ನ ನೀನು ಸಮುದ್ರಕ್ಕೆ ಹೋಗಿ ಬೀಳು ಎಂದು ಹೇಳುವುದಾದ್ರೆ ಆ ಬೆಟ್ಟವು ಸಮುದ್ರಕ್ಕೆ ಹೋಗಿ ಬೀಳುವುದು ಎಂದು ನಾವು ನೋಡುತ್ತಾ ಇದ್ದೇವೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿನದವರೆಗೆ ನಮ್ಮ ಪ್ರಾರ್ಥನೆ ಇದೆ, ನನಗೆ ತಲೆನೋವಿದೆ, ಪ್ರಾರ್ಥನೆ ಮಾಡ್ರಿ. ನನಗೆ ಬೆಳಿಗ್ಗೆ ಎದ್ದಾಗ ಒಂದು ರೀತಿಯಲ್ಲಿ ಮನಸ್ಸು ಕರೆಕ್ಟ್ ಆಗಿ ಸರಿಯಾಗಿಲ್ಲ, ಗಲಿಬಿಲಿ ಇದೆ, ಪ್ರಾರ್ಥನೆ ಮಾಡ್ರಿ ಅನ್ನುವ ಚಿಕ್ಕ ಚಿಕ್ಕ ಪ್ರಾರ್ಥನೆಗಳನ್ನ ಅದು ಪ್ರಾರ್ಥನೆ ಮಾಡಿಸಿಕೊಳ್ಳೋದು ಅಥವಾ ಪ್ರಾರ್ಥನೆ ಮಾಡೋದು ಅದು ತಪ್ಪೇನಲ್ಲ, ಅದು ಮಾಡ್ರಿ. ಆದ್ರೆ ನಾವು ಬೆಳವಣಿಗೆ ಹೊಂದಿದಂತ ವಿಶ್ವಾಸಿಗಳ ಪ್ರಾರ್ಥನಾ ವೀರರಾಗಿದ್ದೇವೆ, ದಿನಾಲು ದೇವರ ಸನ್ನಿಧಿಯಲ್ಲಿ ಕೂರುವವರಾಗಿದ್ದೇವೆ. ನಾವು ಆ ಪ್ರಾರ್ಥನೆಗಳ ಜೊತೆ ನಾವು ಸಿಸ್ಟಮ್ ಬಗ್ಗೆ, ನಮ್ಮ ಸುತ್ತಲೂ ನಡೆಯುವಂತಹ ಸಾಮಾಜಿಕ ನ್ಯಾಯದ ಬಗ್ಗೆ ನಾವು ಆಲೋಚನೆ ಮಾಡಬೇಕಾಗಿದೆ. ನಮ್ಮ ಸಭೆಯ ವಿಚಾರವಾಗಿ ಆಲೋಚನೆ ಮಾಡಬೇಕಾಗಿದೆ. ಇವತ್ತಿನ ದಿವಸ ಹಣದ ವ್ಯಾಮೋಹ ಹೆಚ್ಚಿದಾಗಿದೆ, ಹಣದ ಹಿಂದೆ ಹೋಗೋದು ಹೆಚ್ಚಿನದಾಗಿದೆ. ಬೀಳಾಮನು ನೋಡ್ರಿ ಯಾವ ರೀತಿಯಲ್ಲಿ ಹಣ ಮಾಡಕ್ ನೋಡ್ರಿ, ಅವನು ಕೇಳುವಂತ ರೀತಿಯನ್ನು ಗಮನಿಸ್ರಿ. ಬಾಲಾಕನು ಹೇಳಿಲ್ಲ, ನನಗೆ ಮನೆ ತುಂಬುವಷ್ಟು ಹಣ ಕೊಡ್ತೇನೆ, ಹಣ ಕೊಟ್ಟು ನೀನು ಹೋಗಿ ಇಸ್ರಾಯೇಲನ್ನ ಶಪಿಸಬೇಕು ಅಂತ ಹೇಳಿಲ್ಲ. ಆದ್ರೆ ಹಣದ ವ್ಯವಹಾರವನ್ನ ಮುಂದೆ ತರ್ತಾ ಇರೋದು ಬಾಲಾಕನಲ್ಲ, ಬೀಳಾಮನ ತರ್ತಾನೆ. ಆ ಒಂದು ಅರಣ್ಯಕಾಂಡ 30ನೇ ಅಧ್ಯಾಯ ಅನ್ಸುತ್ತೆ. ಆ ಒಂದು ಅಧ್ಯಾಯದಲ್ಲಿ ನೀವು ಓದುದಾದ್ರೆ ಅಲ್ಲಿ ಬೀಳಾಮನು ಏನನ್ನ ಹೇಳ್ತಾನೆ ಅಂತಂದ್ರೆ, ಬೀಳಾಮನು ನೀನು ನನ್ನ ಮನೆಯನ್ನ ಹಣದಿಂದ ತುಂಬಿಸಿದರೂ ಕೂಡ, ನೀನು ನನ್ನ ಮನೆಯನ್ನ ಹಣದಿಂದ ತುಂಬಿಸಿದರೂ ಕೂಡ ನಾನು ಇಸ್ರೇಲರನ್ನ ಶಪಿಸೋದಿಲ್ಲ ಅಂತ ಅನ್ಕೊಂಡು ಹೇಳ್ತಾನೆ. ನಾನು ದೇವರು ಹೇಳಿದ್ದೇ ಮಾಡೋದು ಅಂತ ಹೇಳ್ತಾನೆ. ಇದರ ಅರ್ಥ ಏನಂತಂದ್ರೆ, ನೀನು ನನಗೆ ಇಂಡೈರೆಕ್ಟ್ ಆಗಿ ಬಾಲಕನಿಗೆ ಏನ್ ತಿಳಿಸ್ತಾ ಇದ್ದಾನೆ, ಈ ಕೆಲಸಕ್ಕೆ ನೀನು ಕಾಲಿ ಕರೆದು ನನಗೆ ಮರ್ಯಾದೆ ಕೊಟ್ಟು ಈ ರೀತಿ ಮಾಡು ಅಂತ ಅನ್ಕೊಂಡು ಹೇಳಿದ್ರೆ ಸಾಕಾಗೋದಿಲ್ಲ. ನೀನು ಕೊಟ್ಟಿರೋ ಆಫರ್ ನನಗೆ ಸಾಕಾಗೋದಿಲ್ಲ. ನನಗೆ ಎಷ್ಟು ಬೇಕು? ಮನೆ ತುಂಬಿಸುವಷ್ಟು ಹಣ ಬೇಕು. ನನಗೆ ಮನೆ ತುಂಬಿಸುವಷ್ಟು ಹಣ ಬೇಕು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ಸೇವಾ ಕಾರ್ಯಗಳು ಹೇಗಾಗಿದೆ ಅಂತಂದ್ರೆ, ರಶೀದಿ ಬರ್ಕೊಂಡು ಸೇವೆ ಮಾಡಿಸಿಕೊಳ್ಳುವಂತ ಸೇವೆಗಳಾಗಿದ್ದಾವೆ. ರಶೀದಿ ಬರೆದುಕೊಂಡು ಸೇವೆ ಮಾಡುವಂತ ಸೇವಕರಾಗಿದ್ದೇವೆ.
ಅದಕ್ಕೋಸ್ಕರವಾಗಿ ನಾವು ಹಣವನ್ನು ನಾವು ಕರ್ತನ ವಾಕ್ಯದ ಉಚಿತವಾಗಿ ನಾವು ಪಡೆದಿದ್ದೇವೆ, ನಾವು ಉಚಿತವಾಗಿ ಜನರಿಗೆ ಕೊಡಬೇಕು. ದೇವರು ವಿಶ್ವಾಸಿಗಳಿಗೆ ಪ್ರಮಾಣ ಇಟ್ಟಿರುವುದು ಅಂದ್ರೆ ಅವರಿಗೆ ಇಷ್ಟವಾಗುವ ರೀತಿಯಲ್ಲಿ ಅವರು ಕಾಣಿಕೆಯನ್ನು ಅರ್ಪಿಸಬೇಕು. ಅದರಲ್ಲಿ ನಿರ್ಬಂಧವಾಗಿ ಹೇಳಿರೋದು ಅಂತಂದ್ರೆ ಅವರು ದಶಮ ಭಾಗವನ್ನ 10ರಲ್ಲಿ 1 ಭಾಗವನ್ನು ಕೊಡಬೇಕು. ಇದು ಮಾತ್ರ ನಿರ್ಬಂಧವಾಗಿ ಕೊಟ್ಟಿರುವಂತದ್ದು. ಇನ್ನೆಲ್ಲ ಉಳಿದ ಕಾರ್ಯಗಳು ಆತ್ಮ ಪ್ರೇರೇಪಣೆ ಉಳ್ಳವನಾದ ವಿಶ್ವಾಸಿ ಸೇವಕನು ಮಾಡಬೇಕಾದಂತ ವಿಚಾರ ಆಗಿದೆ. ಅದು ಅವರ ಬೆಳವಣಿಗೆಯ ಮೇಲೆ ನಿಲ್ಲುವಂತದ್ದಾಗಿದೆ. ಅದನ್ನ ಆ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ನಾವು ಯಾರ ಮೇಲೆಯೂ ಒತ್ತಡ ಹಾಕೋಂಗಿಲ್ಲ ಅನ್ನೋದನ್ನ ಸತ್ಯವೇದ ನಮಗೆ ಹೇಳ್ತದೆ. ಇವತ್ತಿನ ದಿವಸ ಅನೇಕ ಸೇವಕರುಗಳು ಒಂದು ಪ್ರವಾದನೆ ಹೇಳಿ ಅವರ ಪ್ರವಾದನೆಯ ಫಲವನ್ನು ಹೊಂದಬೇಕಾದ್ರೆ ಅವರಿಗೆ ಹಣ ಕೊಡಬೇಕು, ಹಣ ತಗೋತಾರೆ. ಅದು ಯಾವ ರೀತಿಯಲ್ಲಿ ಅನ್ಯ ಜನರಾಗಿದೆ ನಮಗೆ ರಶೀದಿ ಬರ್ಸ್ಬಿಟ್ಟು ನಾವೇನೋ ಸೇವಾ ಕಾರ್ಯಗಳನ್ನ ಮಾಡಿಸ್ತಾ ಇದ್ವಲ್ಲ, ಗುಡಿಗಳಿಗೆ ಹೋಗಿ ಆ ರೀತಿಯ ಕಾರ್ಯ ಮಾಡದಂಗಾಯ್ತು. ಕರ್ತನ ಸನ್ನಿಧಾನದಲ್ಲಿ ಈ ಸಮಯದಲ್ಲಿ ಸಭೆಯಲ್ಲಿ ಯಾವುದೇ ರೀತಿಯ ಹಣದ ವ್ಯವಹಾರ ನಡೀತಿದ್ರೆ ನಾವು ಇವತ್ತಿನ ದಿವಸ ನಿಲ್ಲಿಸಬೇಕು. ಸೇವಕರು ನಿಲ್ಲಿಸಬೇಕು, ಪ್ರವಾದಿಗಳು ನಿಲ್ಲಿಸಬೇಕು, ಅಪೋಸ್ತಲರು ನಿಲ್ಲಿಸಬೇಕು. ಅದೇ ರೀತಿಯಲ್ಲಿ ಎಲ್ಲ ವಿಶ್ವಾಸಿಗಳಾಗಿರ್ಬೋದು, ಸುವಾರ್ತಿಕರಾಗಿರ್ಬೋದು, ಬೋಧಕರಾಗಿರ್ಬೋದು, ಎಲ್ಲರೂ ಕೂಡ ತಮ್ಮ ಹಣದ ವ್ಯವಹಾರವನ್ನ ನಿಲ್ಲಿಸಬೇಕು. ಹಲ್ಲೆಲೂಯಾ. ಯಾಕೆ ಅಂತಂದ್ರೆ ನೋಡ್ರಿ, ಒಂದು ದಿವಸ ಇದೇ ಆಯ್ತು, ಯಾರೋ ಒಬ್ರು ಒಂದು ವ್ಯಾಪಾರಸ್ಥರು ಬಂದು ಅವರ ಒಂದು ಪ್ರಾಡಕ್ಟ್ ಅನ್ನ ಸಭೆ ಒಬ್ಬ ವಿಶ್ವಾಸಿ ಕೊಟ್ಟ ನಂತರ ಅವರು ಹಣ ನಾನು ಮುಂದಿನ ವಾರ ಕೊಡ್ತೀನಿ, ಮುಂದಿನ 2 ವಾರ ಬಿಟ್ಟು ಕೊಡ್ತೀನಿ ಅಂತ ಅನ್ಕೊಂಡು ತಗೊಂಡ ನಂತರ ಅವರಿಬ್ರು ಕೂಡ ಯಾರು ಮಾಡಿದ್ರು, ಯಾರು ಪ್ರಾಡಕ್ಟ್ ಅನ್ನ ತಗೊಂಡ್ರು, ಇಬ್ರು ಕೂಡ ಸಭೆಗೆ ಬರ್ತಾ ಇದ್ರು. ಸಭೆಗೆ ಬಂದು ಹಾಗೆ ಬರ್ತಾ ಇರುವಾಗ ಇವರಿಗೆ ಹಣ ಕೊಡೋದಕ್ಕೆ ಆಗ್ತಾ ಇಲ್ಲ. ಕಮಿಟ್ಮೆಂಟ್ಗಳು ಅನೇಕ ತಿಂಗಳಾದ್ರೆ ಅನೇಕ ಕಮಿಟ್ಮೆಂಟ್ಗಳು ತೆಗೆದುಕೊಂಡವರಿಗೆ ಆಗಿದೆ. ಕೊಡುವವರು ಯಾವಾಗ ನೋಡಿದ್ರು ಅವ್ರ ಮುಖ ನೋಡ್ತಾ ಇದ್ರು. ಯಾವಾಗ ಕೊಡ್ತಾಳೆ ಇವಳು, ಯಾವಾಗ ಕೊಡ್ತಾರೆ ಇವರು ಅಂತ ಅನ್ಕೊಂಡು ಇವ್ರಿಗೆ ಏನಾಯ್ತು, ನಾನು ಯಾವಾಗ ಸಭೆಗೆ ಬಂದ್ರು ಈಕೆ ನನಗೆ ಕೊಡೋದಕ್ಕೆ ಇವರು ನನ್ನ ಮುಖವನ್ನೇ ನೋಡ್ತಾ ಇರ್ತಾರೆ. ಎಲ್ಲಾದ್ರೂ ಸಭೆಯ ಮಧ್ಯದಲ್ಲಿ ನನ್ನನ್ನ ಅದ್ರದ್ದು ಹಣ ಕೊಡು ಅಂತ ಅನ್ಕೊಂಡು ಕೇಳಿದ್ರೆ ನಾನು ಏನ್ ಮಾಡ್ಲಿ ಅನ್ಕೊಂಡು ಏನ್ ಮಾಡಿದ್ರು, ಸಭೆ ಬರೋದನ್ನೇ ಬಿಟ್ಟು ವಿಶ್ವಾಸಿ ಹಿಂಜಾರಿ ಹೋದ್ರು. ಇದು ಯಾರಿಗೆ ನಷ್ಟ? ಒಂದು ಆಕೆಗೆ ನಷ್ಟ. ಆಕೆ ಏನಂತ ತಿಳ್ಕೊಳ್ಳೋ, ನನ್ನ ಹಣ ಹೋಯ್ತು ಅಂತ ಅನ್ಕೊಂಡು, ಹಣ ಹೋದ್ರೆ ಹೋಯ್ತು, ಅದನ್ನ ಹೇಗಾದ್ರೂ ಮಾಡ್ಬೋದು. ಆದ್ರೆ ಒಂದು ಆತ್ಮದ ಬೆಲೆ ಪ್ರಿಯರೇ, ಒಂದು ಆತ್ಮದ ಬೆಲೆ ನಾವು ಎಲ್ಲೂ ಕೂಡ ಅದನ್ನ ಕಟ್ಟುದು. ಒಂದು ಆತ್ಮ ರಕ್ಷಣೆ ಹೊಂದುದಾದ್ರೆ ಪರಲೋಕದಲ್ಲಿ ಸಂತೋಷ ಉಂಟಾಗುತ್ತಂತೆ. ಒಂದು ಆತ್ಮದ ಬೆಲೆ, ಒಂದು ವೇಳೆ ನಮ್ಮ ವ್ಯವಹಾರಗಳಿಂದ ಒಂದು ಆತ್ಮ ಹಿಂಜಾರಿ ಹೋಗುದಾದ್ರೂ ಕೂಡ ಅದರ ಒಂದು ಜವಾಬ್ದಾರಿ ಯಾರ ಮೇಲಿರುತ್ತೆ? ಯಾವ ವ್ಯವಹಾರ ಒಂದು ಸಭೆಯಲ್ಲಿ ನಡೆದಿದ್ದೋ ಆ ಒಂದು ವಿಚಾರಗಳಿಂದ ಇರುತ್ತೆ ಎಂದು ನಾವು ನೋಡ್ತಾ ಇದ್ದೇವೆ. ಅದನ್ನ ಯಾರು ಇನಿಷಿಯೇಟಿವ್ ತಗೊಂಡ್ರು ಅವರ ತಲೆ ಮೇಲೆ ಅದು ಬರುತ್ತೆ. ಆದ್ರೆ ನಮಗೆ ಸೇವಕರಿಗೆ ಏನಂತಂದ್ರೆ, ಮಕ್ಕಳನ್ನು ಕಳೆದುಕೊಂಡಂತ ತಂದೆ ತಾಯಿಯ ರೀತಿಯಲ್ಲಿ ನಾವು ಕಷ್ಟ ಅನುಭವಿಸ್ತಿರ್ತೇವೆ. ಅದಕ್ಕೋಸ್ಕರವಾಗಿ ನಾವು ಸಭೆಯಲ್ಲಿ ಎಂತ ಒಂದು ಪರಿಸ್ಥಿತಿ ಬಂದರೂ ಕೂಡ ಹಣದ ವ್ಯವಹಾರವನ್ನ ನಾವು ಎನ್ಕರೇಜ್ ಮಾಡೋದಿಲ್ಲ. ಇದು ನಮ್ಮ ಸಭೆಯಲ್ಲಿ ದೇವರ ಕೃಪೆಯಿಂದ ಅಂತ ವ್ಯವಹಾರಗಳು ಯಾವುದು ನಡೆದಿಲ್ಲ ಅನ್ನೋದು. ಒಂದು ವೇಳೆ ಅದು ನಡೆದಿರುವುದಾದ್ರೂ ಕೂಡ ಅದು ಈಗಲೇ ನಿಲ್ಲಬೇಕು ಯೇಸುವಿನ ನಾಮದಲ್ಲಿ. ಯಾಕಂತಂದ್ರೆ ಯಾವುದೇ ಕಾರಣಕ್ಕೂ ಸಭೆಯಲ್ಲಿ ವ್ಯವಹಾರ ನಡೆದ್ರೆ ಅದು ಯಾವತ್ತೂ ಒಳ್ಳೆ ಕಾದಕ್ಕಾಗಿ ಅಲ್ಲ. ಅಲ್ಲಿ ನೋಡ್ರಿ, ನಾವು ಅಪೊಸ್ತಲರ ಕಾಲದಲ್ಲಿ ನೋಡುವಾಗ ಅವರವರ ಮಧ್ಯದಲ್ಲಿ ವ್ಯವಹಾರ ನಡೀತಾ ಇಲ್ಲ. ಅವರು ಕಾಣಿಕೆಯನ್ನು ತಂದು ದೇವರಿಗೆ ಅರ್ಪಿಸ್ತಾ ಇದ್ರು ಅಷ್ಟೇ ಹೊರತು ಹಣದ ವ್ಯವಹಾರ ಅಲ್ಲಿ ನೋಡುವಾಗ ಉಳಿದ ಯಾವುದೇ ಹಣದ ವ್ಯವಹಾರಗಳಲ್ಲಿ ನಡೀತಾ ಇಲ್ಲ. ಸಾಲಗಳಾಗಿರ್ಲಿ, ಲೋನ್ಗಳಾಗಿರ್ಲಿ, ಚೀಟಿಗಳಾಗಿರ್ಲಿ, ಇದ್ಯಾವುದು ಕೂಡ ನಡೀತಿರಲಿಲ್ಲ. ವಿಶ್ವಾಸಿಗಳ ಮಧ್ಯದಲ್ಲಿ ಯಾವುದೇ ಹಣ ವ್ಯವಹಾರವನ್ನು ನಡೆಯಬಾರದು. ಯಾಕಂತಂದ್ರೆ ಯೂದನು ಕೂಡ ಇದನ್ನ ಎತ್ತಿ ಹಿಡಿದು ಮಾತಾಡ್ತಾನೆ. ಯೂದನ ಪತ್ರಿಕೆ ಅವರ ಗತಿಯನ್ನು ಏನು ಹೇಳಲಿ, 1ನೇ ಅಧ್ಯಾಯ 11ನೇ ವಚನ. ಯೂದನ ಪತ್ರಿಕೆ 1ನೇ ಅಧ್ಯಾಯ 11ನೇ ವಚನ. ಅವರ ಗತಿಯನ್ನು ಏನು ಹೇಳಲಿ, ಇವರು ಕಾಯಿನನ ಮಾರ್ಗವನ್ನು ಹಿಡಿದವರು, ದ್ರವ್ಯ ಸಂಪಾದನೆಗೋಸ್ಕರ ಬೀಳಾಮನ ಭ್ರಾಂತಿಯಲ್ಲಿ ಪೂರ್ಣವಾಗಿ ಮುಳುಗಿದವರೆಂದು ನಾವು ನೋಡುತ್ತೇವೆ. ಬೀಳಾಮನ ಏನ್ ಮಾಡಿದ್ರೆ, ದೈವಿಕ ಕಾರ್ಯದಿಂದ ಏನ್ ಸಂಪಾದನೆ ಮಾಡ್ತಾ ಇದ್ದಾನೆ? ಯೇಸುವಿನ ಹೆಸರನ್ನ ಇಟ್ಕೊಂಡು, ದೇವರ ಹೆಸರನ್ನ ಇಟ್ಕೊಂಡು ಏನ್ ಮಾಡ್ತಾ ಇದ್ದಾನೆ? ಹಣವನ್ನ ಸಂಪಾದನೆ ಮಾಡ್ತಾ ಇದ್ದಾನೆ. ಹಣವನ್ನ ಸಂಪಾದನೆ ಮಾಡುವಂತ ಭಿಕ್ಷಾಗಾರರು ನಾವಲ್ಲ ಪ್ರಿಯರೇ. ಹಲ್ಲೆಲೂಯಾ. ಲೋಕದಲ್ಲಿ
ದೇವರ ಹೆಸರು ಹೇಳ್ಕೊಂಡು ಭಿಕ್ಷೆ ತೆಗೆದುಕೊಳ್ಳುವವರಿದ್ದಾರೆ. ಆದರೆ ಇದುವರೆಗೂ ಕೂಡ ನಾನು ನೋಡಿಲ್ಲ ಯೇಸು ಕ್ರಿಸ್ತನ ಹೆಸರಲ್ಲಿ ಭಿಕ್ಷೆ ತೆಗೆದುಕೊಳ್ಳುವನು. ಯಾಕಂದ್ರೆ ಯೇಸು ಕ್ರಿಸ್ತನನ್ನ ಯಾರು ಯೇಸು ಕ್ರಿಸ್ತನನ್ನು ಹಿಂಬಾಲಿಸುತ್ತಾರೋ ಕರ್ತನವರನ್ನ ಕೊಡುವ ರೀತಿಯಲ್ಲಿ ಇಡುವಾತನಾಗಿದ್ದೇನೆ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೋಸ್ಕರವಾಗಿ ಯೇಸುವಿನ ನಾಮವನ್ನ ನಾವು ದ್ರವ್ಯ ಸಂಪಾದನೆ ಮಾಡುವುದಕ್ಕೋಸ್ಕರ ನಾವು ಇಡದೆ ನಾವು ಏನಕ್ಕಾಗಿಡಬೇಕು? ನಾವು ಕರ್ತನನ್ನ ಮಹಿಮೆ ಪಡಿಸುವುದಕ್ಕೆ ಮಾತ್ರವೇ ಆ ನಾಮ ಯೋಗ್ಯವಾಗಿದೆ. ಈ ಮಾತು ಇವತ್ತಿನ ದಿವಸ ಅನೇಕ ವಿಚಾರಗಳು ಕಠಿಣವಾದ ವಿಚಾರಗಳು, ಆದರೆ ಅನೇಕ ಸುಳಿಗಳಲ್ಲಿ ಸೈತಾನನು ನಮ್ಮನ್ನು ಶಿಕ್ಷೆ ಹಾಕಿದ್ದಾನೆ ಪ್ರಿಯರೇ. ಈ ದಿವಸ ಆ ಒಂದು ಸುಳಿಗಳಿಂದ, ಆ ಒಂದು ಇಕ್ಕಟ್ಟಿನಿಂದ ನಾವು ಹೊರಗಡೆ ಬರಬೇಕಾಗಿದೆ. ನಾವು ಯಾರನ್ನು ಕೂಡ ನೀವು ಹಿಂಗ್ ಮಾಡ್ತಿದ್ದೀರ, ತಪ್ಪನ್ನು ಮಾಡ್ತೀರಾ ಅನ್ನುವ ರೀತಿಯಲ್ಲಿ ನಾವು ಸಂದೇಶವನ್ನು ಸಿದ್ಧ ಮಾಡೋದಿಲ್ಲ. ದೇವರ ಆತ್ಮನು ಹೇಳುವ ಮಾತನ್ನು ಇವತ್ತಿನ ದಿವಸ ಸಭೆಗೆ ನಾವು ತಿಳಿಸ್ತಾ ಇದ್ದೇವೆ. ಇವತ್ತಿನ ದಿವಸ 21 ಜನ ನಾವಿಲ್ಲಿ ಕೂತಿದ್ದೀರಿ. ನೀವು ಈ 22 ಜನ ಬಿಟ್ಟು ಅನೇಕ ಜನ ನಮ್ಮ ಸಭೆಯ ಮಕ್ಕಳಿದ್ದಾರೆ. ಅವರಿಗೆ ನಾವು ತಿಳಿಸಬೇಕಾದ ವಿಚಾರವೆಂದರೆ ಸಭೆಯಲ್ಲಿ ಹಣದ ವ್ಯವಹಾರ ನಡೆಯೋದಿಲ್ಲ. ಇಲ್ಲಿ ಹಣ ನಮಗೆ ಪ್ರಾಮುಖ್ಯ ಅಲ್ಲ, ದೇವರ ಮಾತು, ದೇವರ ವಾಕ್ಯ, ಆತ್ಮಗಳು ಪ್ರಾಮುಖ್ಯ. ಹಂಗಿದ್ರೆ ಮಾತ್ರನೇ ನಾವು ಮುಂದಿನ ದಿನಮಾನದಲ್ಲಿ ಸೇವೆ ಮಾಡುವಂತ ಮನಸ್ಸುಳ್ಳವರು ಸೇವೆಯನ್ನ ಮಾಡುವುದಕ್ಕೆ ಸಾಧ್ಯ. ಒಂದು ವೇಳೆ ಹಣದ ಒಂದು ರುಚಿ ನಮಗೆ ಸಿಕ್ತು, ಅದನ್ನ ಹಿಂಬಾಲಿಸಕ್ಕೆ ಪ್ರಾರಂಭವಾದ್ವಿ, ನಾವು ಯಾವ ರೀತಿಯಲ್ಲಿ ಬೀಳಾಮನು ನಾಶವಾದ್ನ. ಕೊನೆಗೆ ಬೀಳಾಮನು ಹೆಂಗ್ ನಾಶವಾದ ನಮಗೆ ಗೊತ್ತಿರಬಹುದು. ಬೀಳಾಮನು ಯುದ್ಧದಲ್ಲಿ ನಾಶವಾಗುತ್ತಾನೆ, ಅವನ ತಲೆಯನ್ನ ತೆಗೆದು ಬಿಡುತ್ತಾರೆ ಶತ್ರುಗಳು ಬಂದು. ಕರ್ತನ ಸನ್ನಿಧಾನದಲ್ಲಿ ಸಮಯದಲ್ಲಿ ನಮ್ಮನ್ನು ನಾವು ತಿದ್ದಿಕೊಳ್ಳೋಣ. ಒಂದು ವೇಳೆ ಆ ರೀತಿಯ ಕಾರ್ಯಗಳಲ್ಲಿ ನಾವು ತೊಡಗಿರುವುದಾದ್ರೆ ಈಗಲೇ ಆ ವ್ಯವಹಾರಗಳನ್ನ ಕಟ್ ಆಫ್ ಮಾಡಿ, ಆದಷ್ಟು ಬೇಗ ಆ ವ್ಯವಹಾರಗಳನ್ನ ಎಕ್ಸಿಟ್ ಮಾಡಿ, ಆ ವ್ಯವಹಾರಗಳನ್ನ ಮುಗಿಸಿ ಎಲ್ಲದರಿಂದ ದೂರ ಇರೋದು ಬಹಳ ಪ್ರಾಮುಖ್ಯ. ಹಲ್ಲೆಲೂಯ. ಯಾಕಂತಂದ್ರೆ ಮುಂದೆ ಏನಾದ್ರೂ ಸಮಸ್ಯೆ ಬಂತು ಅಥವಾ ಯಾವ್ದಾದ್ರೂ ಇಕ್ಕಟ್ಟು ಬಂತು, ಆವಾಗ ನೀವು ದೇವರನ್ನಾಗಲಿ ಸೇವಕರನ್ನಾಗಲಿ ಸಭೆಯನ್ನಾಗಲಿ ದೂಷಿಸುವುದಕ್ಕಾಗೋದಿಲ್ಲ. ಇವತ್ತಿನ ದಿವಸ ನಾವು ನಮ್ಮನ್ನೇ ನಾವು ಎಚ್ಚರಿಸಿಕೊಳ್ಳಬೇಕಾಗಿದೆ. ಯಾಕೆಂದ್ರೆ ನೋಡ್ರಿ, ಬೀಳಾಮನ ಯಾವ ರೀತಿಯಲ್ಲಿ ಈ ಬಾಲಾಕನಿಗೆ ಇನ್ನೊಂದು ಬೋಧನೆಯ ಬಗ್ಗೆ ಹೇಳಲ್ಪಟ್ಟಿದೆ. ಅದನ್ನು ನಾನು ಜಾಸ್ತಿ ಹೇಳಿದೆ, ಬಟ್ ಆ ಬೋಧನೆ ಅಂದ್ರೆ ಏನು ಅನ್ನೋದನ್ನ ನಿಮಗೆ ತಿಳಿಸ್ತಾ ಇದ್ದೇನೆ. ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 15ನೇ ವಚನ. ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 15ನೇ ವಚನ. ಇನ್ನೊಂದು ಬೋಧನೆಯಲ್ಲಿ ಹೇಳಲ್ಪಟ್ಟಿದೆ, ಹಾಗೆ ನಿಕೋಲಾಯಿತರ ಬೋಧನೆ. ಏನಿದು ನಿಕೋಲಾಯಿತರ ಬೋಧನೆ? ಈ ನಿಕೋಲಾಯಿತರು ಕೂಡ ಯೇಸು ಕ್ರಿಸ್ತನ ನಂಬಿದವರಲ್ಲಿ ಒಬ್ಬರು ಆಗಿದ್ದಾರೆ. ಆದ್ರೆ ಇವರು ಹೋಗ್ತಾ ಹೋಗ್ತಾ ಏನಂತಂದ್ರೆ ತಮ್ಮ ಬೋಧನೆಯಲ್ಲಿ ವಿಗ್ರಹಾರಾಧನೆಯನ್ನು ಮಧ್ಯೆ ತರ್ತಾರೆ. ಅದೇ ರೀತಿಯಲ್ಲಿ ಎರಡನೇದಾಗಿ ಅವರು ಫಾಲೋ ಮಾಡೋ ವಿಚಾರ ಏನಂತಂದ್ರೆ ಅನ್ಯ ಧರ್ಮಗಳ ವಿಚಾರವನ್ನ ಒಬ್ಬ ವಿಶ್ವಾಸಿ ಅಥವಾ ಒಬ್ಬ ಸೇವಕರು, ಒಬ್ಬ ಬೋಧಕನು, ಒಬ್ಬ ಸಭೆಯಲ್ಲಿ ಅದನ್ನ ಪಾಲಿಸಬಹುದು ಅನ್ನೋದನ್ನ ನೋಡಿದೆ. ಅದಕ್ಕೋಸ್ಕರ ನೋಡ್ರಿ, ಈ ನಿಕೋಲಾಯಿತರ ಬೋಧನೆಯನ್ನು ಯಾರು ಫಾಲೋ ಮಾಡ್ತಾ ಇರ್ತಾರೋ ಅನ್ಯ ಜನರ ಆಚಾರಗಳು ಸಭೆ ಒಳಗಡೆ ಬಂದಿದ್ದಾವೆ, ಅಥವಾ ಈ ವಿಗ್ರಹಾರಾಧನೆ ಅನ್ನೋದು ಸಭೆ ಒಳಗಡೆ ಬಂದಿದೆ. ಆ ರೀತಿಯಲ್ಲಿ ಜೀವನ ಮಾಡುವಂತ ಒಂದು ಗುಂಪು ಇದಾಗಿದೆ. ಕರ್ತನೆ ಹೇಳ್ತಾ ಇದ್ದಾನೆ, ನೀನು ಇದನ್ನೆಲ್ಲವನ್ನ ಬಿಟ್ಟು ಬಿಡಬೇಕು. ಹಲ್ಲೆಲೂಯ. ಬೀಳಾಮನ ಬೋಧನೆಯನ್ನು ಬಿಟ್ಟು ಬಿಡಬೇಕು, ನಿಕೋಲಾಯಿತರ ಬೋಧನೆಯನ್ನು ಕೂಡ ನೀನು ಬಿಟ್ಟು ಬಿಡಬೇಕು. ಬೀಳಾಮನು 3 ವಿಚಾರದಲ್ಲಿ ಬೋಧನೆ ಮಾಡ್ತಾನೆ. ದೇವರ ಜನರನ್ನ ದಾರಿ ತಪ್ಪಿಸ್ತಾನೆ ಆತನ ಬೋಧನೆಯಿಂದ. 1, ಜನರನ್ನ ವ್ಯಭಿಚಾರ ಮಾಡುವುದಕ್ಕೆ ಪ್ರೇರೇಪಿಸ್ತಾನೆ. 2ನೇದಾಗಿ ವಿಗ್ರಹಕ್ಕೆ ಸಮರ್ಪಿಸಲು ನೈವೇದ್ಯವನ್ನು ತಿನ್ನುವಂತೆ ಮಾಡ್ತಾನೆ. 3ನೇದಾಗಿ ಆತನಲ್ಲಿ ಇದ್ದಂತಹ ವೀಕ್ನೆಸ್ ಏನಂತಂದ್ರೆ ದ್ರವ್ಯಾಶ. ಇದನ್ನೆಲ್ಲ ಯಾಕೆ ಮಾಡ್ತಾನೆ? ಅವನು ಹಣಕ್ಕೋಸ್ಕರ ಇದನ್ನ ಮಾಡ್ತಾನೆ ಅನ್ನೋದನ್ನ ನಾವು ನೋಡಿದ್ದೇವೆ. ಇದು 3ನ್ನು ಅವನು ಮಾಡಿ ಇದರಿಂದ ನಾನು ಏನು ಹೇಳ್ತಾ ಇದ್ದೀನಿ ಅನ್ನೋದನ್ನೇ ಮರೆತು ಬಿಟ್ಟು ಆ ದೇವ ಜನರ ವಿರುದ್ಧವಾಗಿ ಒಬ್ಬ ಯೆಹೋವನ ಪ್ರವಾದಿ, ದೇವರ ಪ್ರವಾದಿಯೇ ದೇವ ಜನರ ವಿರುದ್ಧವಾಗಿ ಸ್ಟ್ರಾಟಜಿಯನ್ನು ಹೇಳ್ಕೊಡ್ತಾನೆ. ಇದನ್ನ ನಾವು ಇವತ್ತಿನ ದಿವಸ ಗಮನಿಸಬೇಕಾಗಿದೆ ಪ್ರಿಯರೇ. ಸಮಯ ಆಗಿರೋದ್ರಿಂದ ಇವತ್ತಿನ ದಿವಸ ನಾವು ಎಷ್ಟಿಗೆ ಮುಗಿಸ್ತಾ ಇದ್ದೇವೆ. ಇದು ಬಹಳ ಒಂದು ನಿರಂತರವಾಗಿ ದೊಡ್ಡ ಟಾಪಿಕ್ ಆಗಿರೋದ್ರಿಂದ ನಾನು ಬಹಳ ಸ್ಲೋ ಆಗಿ ಇದನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಬಯಸ್ತೇನೆ. ಯಾಕೆಂದ್ರೆ ಗೊತ್ತಿಲ್ಲ, ನಮ್ಮ ಸಭೆಯಲ್ಲೂ ಕೂಡ ಅನೇಕ ಈ ರೀತಿಯ ಬೋಧನೆಗಳು ಬಂದು ಹೋದು. ಆದ್ರೆ ಕೆಲವರು ಅದರಲ್ಲಿ
ಅವರು ಸೋತು ಹೋಗಿ ಅವರು ಹಿಂಜಾರಿ ಹೋದ್ರು. ಆದ್ರೆ ಇವತ್ತಿನ ದಿವಸ ಜಯ ಹೊಂದಿದವರು ನಾವು ಸಭೆಯಲ್ಲಿ ಕುಳಿತಿದ್ದೇವೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ಕರ್ತನು ಆ ಜಯವನ್ನು ಇನ್ನೂ ಕೂಡ ಕರ್ತನು ನಮಗೆ ಕೊಡುವಾದನೆ. ಬಟ್ ಒಂದನ್ನು ತಿಳಿದುಕೊಳ್ಳಬೇಕು, ಶತ್ರು ಹೇಗೆ ಬರ್ತಾನೆ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿದೆ. ಸುಳ್ಳು ಪ್ರವಾದಿಗಳು ಹೇಗೆ ಬರ್ತಾರೆ? ಅವರು ಕುರಿವೇಷವನ್ನ ಹಾಕಿಕೊಂಡು ಬರುವಂತ ತೋಳಗಳಾಗಿದ್ದಾರೆ. ಅಂದ್ರೆ ಅರ್ಥ ಏನಂತಂದ್ರೆ, ನಮಗೆ ಬರುವಾಗ ಇವರು ಕುರಿಗಳೇ ಅಂತ ಅನಿಸುತ್ತೆ, ಇವರು ಸೇವಕರೇ ಅಂತ ಅನಿಸುತ್ತೆ, ಪ್ರವಾದಿಗಳೇ ಅಂತ ಅನಿಸುತ್ತೆ, ಅಪೋಸ್ತಲರೇ ಅಂತ ಅನಿಸುತ್ತೆ, ಸುವಾರ್ತಿಕರೇ, ಉಪದೇಶಿಗಳೇ, ಸಭಾಪಾಲಕರೇ ಅಂತ ಅನಿಸುತ್ತೆ, ವಿಶ್ವಾಸಿಯೇ ಅಂತ ಅನಿಸುತ್ತೆ, ಹಿರಿಯ ವಿಶ್ವಾಸಿಯೇ ಅಂತ ಅನಿಸುತ್ತೆ, ಒಬ್ಬ ರಕ್ಷಣೆ ಹೊಂದಿದಂತೆ ಯವನಸ್ಥನು ಅಂತ ಅನಿಸುತ್ತೆ. ಆದ್ರೆ ಒಳಗಡೆ ಇರುವುದು ನೋಡುದಾದ್ರೆ ತೋಳಗಳ ಸ್ವಭಾವ. ತೋಳಗಳಿಗೆ ಏನ್ ಸ್ವಭಾವ ಇದೆ? ಕುರಿಗಳನ್ನ ತಿನ್ನುವಂತ ಸ್ವಭಾವ ಇದೆ. ಆತ್ಮವನ್ನ ನಾಶ ಮಾಡುವಂತ ಸ್ವಭಾವ ಈ ಸುಳ್ಳು ಪ್ರವಾದಿಗಳಿಗಿರುವಂತದ್ದು ಪ್ರಿಯ. ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ನಾವು ಆ ತೋಳಗಳ ಕೈಗೆ ಸಿಗದೆ ದೇವರು ಕುರಿಗಳಿಗೆ ಒಂದು ತನ್ನ ಯೋಜನೆಯನ್ನು ಹೇಳ್ಕೊಡ್ತಾ ಇದ್ದೇನೆ. ಯಾಕೆಂತಂದ್ರೆ ಆ ತೋಳಗಳ ಕೈಗೆ, ತೋಳಗಳು ಬಂದು ಕೂಡಲೇ ನಿಮಗೆ ಗೊತ್ತಾಗಬೇಕು. ಆ ತೋಳಗಳಿಗೆ ಮೊದಲೇ ನೀನು ಹೇಳಬೇಕು, ನಿನ್ನ ತಂತ್ರ ನನಗೆ ಗೊತ್ತಾಗಿದೆ, ನಿನ್ನ ಕೆಲಸ ಇಲ್ಲಿ ನಡೆಯೋದಿಲ್ಲ, ಯೇಸುವಿನ ನಾಮದಲ್ಲಿ ನೀನು ಒಂದು ಜಾಗವನ್ನ ಬಿಟ್ಟು ಹೋಗಬೇಕು ಅಂತ ಅನ್ಕೊಂಡು ಹೇಳಬೇಕು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ನಂಬುತ್ತೇನೆ, ನಮ್ಮ ಸಭೆಯ ವಿಶ್ವಾಸಿಗಳು ಈ ರೀತಿಯಲ್ಲಿ ಹೇಳುವುದಕ್ಕೆ ಶಕ್ತರಾಗಿದ್ದಾರೆ ಅನ್ನೋದನ್ನ ನಾನು ನಂಬುತ್ತೇನೆ. ಹಲ್ಲೆಲೂಯಾ. ಯಾಕಂದ್ರೆ ಪ್ರತಿ ದಿನವೂ ಕೂಡ ನಮಗೆ ದೇವರ ವಾಕ್ಯ ಸಿಗ್ತದೆ, ದೇವರ ವಾಗ್ದಾನ ಸಿಗ್ತದೆ, ದೇವರ ನಮ್ಮನ್ನ ಬಲಪಡಿಸಿ ನಡೆಸ್ತಾ ಇದ್ದಾನೆ ಪ್ರಿಯರ. ಹಲ್ಲೆಲೂಯಾ. ಕರ್ತನು ಈ ದಿನಮಾನದಲ್ಲಿ ಎಲ್ಲಾ ಸುಳ್ಳು ಪ್ರವಾದಿಗಳು, ಸುಳ್ಳು ಬೋಧನೆ, ಈ ಬೀಳಾಮನ ಬೋಧನೆ, ಈ ಒಂದು ನಿಕೋಲಾಯಿತರ ಬೋಧನೆ ನಮ್ಮ ಬಳಿಗೆ ಬರುವಾಗ ನಾವು ಅದನ್ನು ಜಯಿಸಿ ನಿಲ್ಲುವಾಗ ಕರ್ತನು ನಮ್ಮನ್ನು ನಡೆಸುವುದಾಗಲಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನ ದೇವರ ದಿನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಬೆಳಗಿನ ಜಾವದಲ್ಲಿ ಕರ್ತನೆ ರಾಜ ಬೀಳಾಮನ ಬೋಧನೆ ವಿಚಾರ, ನಿಕೋಲಾಯಿತರ ಬೋಧನೆ ವಿಚಾರವಾಗಿ, ಸುಳ್ಳು ಬೋಧನೆ, ಸುಳ್ಳು ಪ್ರವಾದನೆ ವಿಚಾರವಾಗಿ ನಾವು ಧ್ಯಾನ ಮಾಡಿರುವುದುಂಟಲ್ಲ ಕರ್ತನೆ. ಇವತ್ತಿನ ದಿವಸ ಆ ವಿಚಾರಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡೋದಕ್ಕೆ ಹೋಗ್ತಾ ಇದ್ದೇವೆ ಕರ್ತನೆ. ಆ ಒಂದು ಪ್ರಾರ್ಥನೆ ಮಾಡುವಂತ ಸಮಯದಲ್ಲಿ ಕರ್ತನೆ ನಮಗೆ ನಿನ್ನ ಬಿಡುಗಡೆಯನ್ನು ಕೊಡೋದಕ್ಕಾಗಿ ಸ್ತೋತ್ರ. ನಮ್ಮ ಸಭೆಯಲ್ಲಿ ಕರ್ತನೆ ರಾಜ ಈ ಬೀಳಾಮನ ಬೋಧನೆಯಲ್ಲಿ ಕರ್ತನೆ ವ್ಯಭಿಚಾರದ ಸುಳಿಯಲ್ಲಿ ಕರ್ತನೆ, ಅದೇ ರೀತಿಯಲ್ಲಿ ಸ್ವಾಮಿ ಪರಿಶುದ್ಧನಾದೇವರೇ ಕರ್ತನೆ ರಾಜ ಈ ಒಂದು ಕರ್ತನೆ ರಾಜ ಈ ದ್ರವ್ಯಾಶಯ ಸುಳಿಯಲ್ಲಿ ಅಥವಾ ಕರ್ತನೆ ರಾಜ ವಿಗ್ರಹಾರ್ಧನೆ ಸುಳಿಯಲ್ಲಿ ಬಿದ್ದಿರುವಂತ ಎಲ್ಲರನ್ನ ನೀನು ಕಾಪಾಡುವುದಕ್ಕಾಗಿ ಸ್ತೋತ್ರ. ಎಲ್ಲ ಹಣದ ವ್ಯಾಮೋಹದಲ್ಲಿ, ಹಣದ ವ್ಯವಹಾರದಲ್ಲಿ ಸಿಕ್ಕಿ ಹಾಕಿಕೊಂಡಿರುವಂತ ಎಲ್ಲ ಆತ್ಮಗಳನ್ನು ನೀನು ಕಾಪಾಡುವುದಕ್ಕಾಗಿ ಸ್ತೋತ್ರ. ಕರ್ತನೆ ಸಭೆಗಳಲ್ಲಿ ಈ ರೀತಿಯ ಒಂದು ಕಾರ್ಯಗಳನ್ನ ತಂದು ಗಲಿಬಿಲಿಗೊಳಿಸುತ್ತಿರುವಂತ ಎಲ್ಲ ಸೈತಾನನ ಕಾರ್ಯಗಳು, ಅಂಧಕಾರ ಶಕ್ತಿಗಳು ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಗ್ತಾ ಇದ್ದಾವೆ. ಬಿಡುಗಡೆ ಉಂಟು ಮಾಡಿ ನೀನು ತಾನೇ ನಡೆಸು, ಬಲಪಡಿಸು. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ, ಜೀವ ಉಳ್ಳ ತಂದೆ. ಆಮೆನ್. ಹಲ್ಲೆಲೂಯಾ.